ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರರಂಗದ ಹಲವರು ರಿಯಾಕ್ಷನ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿ ಈಗ ಗಾಯಕಿ ಶಮಿತಾ ಮಲ್ನಾಡ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ದರ್ಶನ್ಗೆ ದಾನ ಧರ್ಮದ ಗುಣ ಇದೆ ಅಂತ ಹಾಡಿ ಹೊಗಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾಗಿದ್ದು ದುರಂತ ಅಂತ ರಿಪಬ್ಲಿಕ್ ಕನ್ನಡಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸೊ ಇದಾದ ಬಳಿಕ ಸಾಕಷ್ಟು ಪರ ವಿರೋಧಗಳು ನಟನ ಪರವಾಗಿ ಬರ್ತಾ ಇದ್ದಾವೆ. ಮೊದಲಿಗೆ ಶಮಿತಾ ಮಲ್ನಾಡ್ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮೊದಲಿಗೆ ಈ ಇನ್ಸಿಡೆಂಟ್ ಬಗ್ಗೆ ಫಸ್ಟ್ ರಿಯಾಕ್ಷನ್. ತುಂಬ ಬೇಜಾರಾಗುವಂಥ ವಿಷಯ. ಏಕೆಂದರೆ ಯಾರೂ ಅಂದ್ಕೊಳ್ಳದೇ ಇರೋವಂಥ ವಿಷಯ, ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಭಾಳ ದೊಡ್ಡ ದುರ್ಘಟನೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಅದು ಕೆಲವ್ರ ಲೈಫಲ್ಲಿ ಮತ್ತು ಕನ್ನಡ ಸಿನಿಮಾ ಇಡೀ ಚಿತ್ರರಂಗ ಏನಿದೆ, ಚಿತ್ರರಂಗಕ್ಕೆ ಮತ್ತು ಇಡೀ ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡಿಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಮೇಡಮ್, ಮೊದಲಿಗೆ ತಾವು ಮೆಜೆಸ್ಟಿಕ್ಕಿಂದ ಸರ್ ಜೊತೆ ಪ್ರಾಜೆಕ್ಟಲ್ಲಿದ್ದೀರಾ. ಸೊ ಆಗಿಂದ ಅಂದರೆ ಅಂದಾಜು 20 ವರ್ಷ ಆದರೂ ಒಂದಿಷ್ಟು ಬಾಂಧವ್ಯ ಟಚ್ಚಲ್ಲಿದ್ದೀರಾ. ಸೊ ಆಗಿರುವ ದರ್ಶನ್ಗೂ ಈಗಿರುವ ದರ್ಶನ್ಗೂ ವ್ಯತ್ಯಾಸ ಇದೆ ಅಂತ ಒಂದಿಷ್ಟು ಆಪ್ತರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ತಾವು ಏನಾದರೂ ನೋಟಿಸ್ ಮಾಡಿದ್ರಾ? ಅಂದರೆ ಪರ್ಸ್ನಲಾಗಿ ಹೇಳೋದಾದರೆ ನನಗೇನು ಆ ಥರದ ಡಿಫ್ರೆನ್ಸ್ ಕಾಣಿಸಿಲ್ಲ. ಏಕೆಂದರೆ ಆವಾಗ ಯಾವ ರೀತಿಯಾದಂಥ ಒಂದು ವ್ಯಕ್ತಿತ್ವ ಇತ್ತು, ಸಿಂಪಲ್ಲಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾಯಿದ್ರು. ಅವಾಗ ಮಾತು ಕಮ್ಮಿ ಮಾಡ್ತಾಯಿದ್ರು. ಅಂದರೆ ನಾವು ರೆಕಾರ್ಡಿಂಗ್ಸಲ್ಲೆಲ್ಲ ಹೋದಾಗ ತುಂಬಾ ಕಡಿಮೆ ಮಾತಾಡ್ತಾ ಇದ್ದಿದ್ದು. ಮೇಡಮ್, ಒಟ್ಟಾರೆ ಜನಕ್ಕೆ ಮತ್ತು ಅಭಿಮಾನಿಗಳಿಗೆ ಗೊತ್ತಿಲ್ಲದಿರುವಂತಹ ನಟ ದರ್ಶನ್ ಅವರ ಗುಣ ನೀವೇನಾದರೂ ನೋಟಿಸ್ ಮಾಡಿದ್ದು? ಇಲ್ಲ, ಆ ಥರ ಪ್ರತಿ ಸಲ ಸಿಕ್ಕಿದಾಗಲೂ ಆಗದೆ ಹೋದ್ರೂ ಬಹಳಷ್ಟು ಬಾರಿ ಆಗಿದೆ. ಮೊದಲನೇ ಭೇಟಿಯಿಂದ ಹಿಡಿದು ಒಂದು ಇಂಪ್ರೆಷನ್ ಇರುತ್ತಲ್ಲ ನಿಮಗೆ, ಮೊದಲು ಸರಿ ನೋಡಿದ ಕೂಡಲೇ ಈ ಒಳ್ಳೆಯವರು. ದರ್ಶನ್ಗೆ ಸಂಕಷ್ಟಗಳ ಸರಣಿ ಈ ಜನ್ಮದಲ್ಲಿ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ರೇಣುಕಾಸ್ವಾಮಿ ಕೊಲೆಯಾಗಿ ತಿಂಗಳು ಕಳೆದು ಹೋಗಿದೆ. ಪೊಲೀಸರು ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಶಿಕ್ಷೆ ಕೊಡಿಸಲೇಬೇಕು ಅಂತ ಸಿದ್ಧತೆ ನಡೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪವಿತ್ರ ರೇಣುಕಾಸ್ವಾಮಿ ಅಸಲಿ ವಾರ್ ಶುರುವಾಗಿದ್ದೆಲ್ಲಿ? ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ. ದರ್ಶನ್ ಒಂದೇ ಒಂದು ಕರೆ ಮಾಡಿದರೂ ಸಾಕಿತ್ತು. ಚಿತ್ರದುರ್ಗ ಪೊಲೀಸರು ಮಾಡಬೇಕಿದ್ದ ಕೆಲಸ ಮಾಡಿಬಿಡ್ತಿದ್ರು. ಆದರೆ ದರ್ಶನ್ ಆ ಕೆಲಸ ಮಾಡಲಿಲ್ಲ. ಹೀಗಾಗಿ ಯಾರು ಊಹಿಸದ ಘಟನೆ ನಡೆದು ಹೋಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಬರ್ಬರೆ ಹತ್ಯೆಯಾಗಿದ್ದು, ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿರುವ ಪೊಲೀಸರು ಮಹತ್ವದ ದಾಖಲೆಗಳು, ಸಾಕ್ಷ್ಯಗಳನ್ನು ಕಲೆ ಹಾಕಿರುವುದಾಗಿ ಮೂಲಗಳು ತಿಳಿಸಿವೆ. ದರ್ಶನ್ ಸಿಕ್ಕಿಬಿದ್ರ. ಯಾವ ದಿಕ್ಕಲ್ಲಿ ಹುಡುಕಿದ್ರೂ ಒಂದಲ್ಲ ಒಂದು ಸಾಕ್ಷಿ ಪಕ್ಕಾ ಆಗ್ತಾ ಇದೆ. ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಿರೋ ತನಿಖಾ ತಂಡ ಈಗಾಗಲೇ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ 200ರ ಗಡಿ ದಾಟಿದ್ದಂತೆ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನದ ಸಾಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಸ್ಟಾರ್ ನಟ ದರ್ಶನ್ಗೆ ಒಂಥರ ದಿಗಿಲು ಬಡಿದಂತಾಗಿದೆ. ಆದರೂ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಕಸರತ್ತು ನಡೆಸಿದ್ದಾರೆ. ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡಿದ್ದಾರೆ. ರೇಣುಕಾ ಸಿಮ್ ಕಾರ್ಡ್ ಆಕ್ಟಿವ್ ಮಾಡಿ ಡೇಟಾ ಪರಿಶೀಲನೆ ಮಾಡ್ತಾರೆ. ಆದರೂ ಮೊಬೈಲ್ ಸಿಗದಿದ್ದಕ್ಕೆ ಪೊಲೀಸರಿಗೆ ತಲೆಬೇನೆ ಶುರುವಾಗಿದೆ. ನಕಲಿ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸುಮಾರು 200 ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾನೆಂದು ತನಿಖಾಧಿಕಾರಿಗಳ ವಿಚಾರಣೆಯಲ್ಲಿ ಗೊತ್ತಾಗಿರುವುದು ವರದಿಯಾಗಿದೆ. ಆಕೆ ಸಂದೇಶಗಳಿಗೆ ಪ್ರತಿಕ್ರಿಯಿಸದಿದ್ದಾಗ ಅವನು ತನ್ನ ದೇಹದ ಖಾಸಗಿ ಭಾಗದ ಚಿತ್ರವನ್ನು ಕಳುಹಿಸಿದ್ದ ಎಂದು ಮೂಲಗಳು ತಿಳಿಸಿವೆ. ಕಳೆದ ಫೆಬ್ರವರಿ ತಿಂಗಳಿನಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸಂದೇಶಗಳನ್ನು ಕಳುಹಿಸಿದ್ದರಂತೆ. ರೇಣುಕಾಸ್ವಾಮಿಯ ಕಾಟ ಅತಿಯಾದಾಗ ಪವನ್ಗೆ ಪವಿತ್ರ ಗೌಡ ವಿಚಾರ ತಿಳಿಸಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ದರ್ಶನ್ ಬಗ್ಗೆ ಶಮಿತಾ ಮಲ್ನಾಡ್ ಹೇಳಿದ್ದೇನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.